ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನಾವು ಸೇಮಿಗೆ, ಹಾಲು ಮತ್ತು ಬನಾನಾ ಕೇಸರಿ ಬಾತು ಹಾಗೆಯೇ ಹಲಸಿನ ಎಲೆಯಿಂದ ಮಾಡುವಂತಹ ಕೊಟ್ಟಿಗೆ ಇಡ್ಲಿ ರೆಸಿಪಿ ಮಾಡಿದ್ದೆ. ಸೇಮಿಗೆ ರೆಸಿಪಿ ಈಗಾಗಲೇ ನನ್ನ ಚಾನಲ್ನಲ್ಲಿದೆ. 2 ವಿಧಾನದಲ್ಲಿ ಮಾಡೋದು ಕೂಡ ತೋರಿಸಿದ್ದೀನಿ, ನೀವಲ್ಲಿ ಚೆಕ್ ಮಾಡ್ಬೋದು. ಆದರೆ ನಾನಿವತ್ತು ಹಲಸಿನ ಎಲೆಯಿಂದ ಮಾಡುವಂಥ ಒಂದು ಕೊಟ್ಟಿಗೆ ಇಡ್ಲಿ ರೆಸಿಪಿಯನ್ನು ಹಾಕ್ತಾಯಿದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಈ ಒಂದು ಕೊಟ್ಟಿಗೆ ಅಂತ ಹೇಳ್ತೀವಿ ನೋಡಿ, ಇದನ್ನು ನಾವು ಮಾರನೇ ದಿನಕ್ಕೆ ಅಂತ ಹಿಂದಿನ ದಿನವೇ ಮಾಡಿ ಇಟ್ಕೊಂಡಿರ್ತೀವಿ. ಇದು ಹಲಸಿನ ಎಲೆಯಿಂದ ಮಾಡುವಂಥದ್ದು. ಇನ್ನೊಂದು ಮೂಡೆ ಅಂತ ಹೇಳ್ತಾರೆ, ಇದನ್ನು ಕೇದಿಗೆ ಎಲೆಯನ್ನು ಸುತ್ತಿ ಮಾಡುವಂಥದ್ದು, ಅದು ಮೂಡೆ ಅಂತ ಹೇಳ್ತಾರೆ. ಇನ್ನೊಂದು ಗುಂಡ ಅಂತ ಹೇಳ್ತಾರೆ. ಗುಂಡ ಅಂತ ಹೇಳಿದರೆ ಚಿಕ್ಕ ಚಿಕ್ಕ ಒಂದು ಬಿದಿರಿನ ಬುಟ್ಟಿ ಬರುತ್ತೆ, ಅದರಲ್ಲಿ ಎಲೆಗಳನ್ನು ಹಾಕಿ ಈ ಹಿಟ್ಟನ್ನು ಅದರಲ್ಲಿ ಹಾಕಿ ಬೇಯಿಸೋದು. ಈ ರೀತಿ 3 ವಿಧಾನದಲ್ಲಿ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ಕೊಳ್ತಾರೆ. ಬನ್ನಿ ಈಗ ಕೊಟ್ಟಿಗೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಲೋಟದಲ್ಲಿ 2.5 ಲೋಟದಷ್ಟು ಅಕ್ಕಿಯನ್ನು ನಾನು ಇದರಲ್ಲಿ ಹಾಕಿದ್ದೀನಿ. ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲ್ಗೆ ಅದೇ ಲೋಟದಲ್ಲಿ 3/4 ಕಪ್ನಷ್ಟು ನಾನು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಉದ್ದಿನಬೇಳೆ ಕೂಡ ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ ನೋಡಿ. ಈ ಎರಡನ್ನು ಕೂಡ ಸಪ್ರೇಟಾಗಿ ಬೇರೆ ಬೇರೆ ಪಾತ್ರೆಗೆ ಹಾಕಿ ಇಡಬೇಕು. ಈ ಎರಡಕ್ಕೂ ಕೂಡ ನೀರನ್ನು ಹಾಕಿ 6 ಗಂಟೆನಾದರೂ ಮಿನಿಮಮ್ ಒಂದು 6 ಗಂಟೆನಾದರೂ ನೀರಿನಲ್ಲಿ ನೆನೆಯಬೇಕು. ನೆನೆದಷ್ಟು ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನಿದನ್ನು ಬೆಳಿಗ್ಗೆನೇ ಹಾಕಿಟ್ಟಿದ್ದೀನಿ. 6 ಗಂಟೆಗಿಂತ ಜಾಸ್ತಿನೇ ಇದು ನೆಂದಿದೆ. ಈಗ ನೋಡಿ, 2 ಕೂಡ ಚೆನ್ನಾಗಿ ನೆಂದಿದೆ, ಅಕ್ಕಿ ಮತ್ತು ಉದ್ದಿನಬೇಳೆ. ಈಗ ಇದನ್ನು ನಾವು ರುಬ್ಬಬೇಕು. ಈಗ ಇದರ ನೀರನ್ನೆಲ್ಲ ಸೋಸ್ಕೊಳ್ಬೇಕು. ಮೊದಲು ನಾವಿಲ್ಲಿ ಉದ್ದಿನಬೇಳೆಯನ್ನು ರುಬ್ಕೊಳ್ಬೇಕು. ಅದಕ್ಕೋಸ್ಕರ ಮಿಕ್ಸಿಯಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕು ಎಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ, ತುಂಬ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಇದನ್ನು ನೋಡಿ, ರುಬ್ಬಿ ಆಗಿದೆ. ಈ ರೀತಿ ರುಬ್ಕೊಂಡಿದ್ದೀನಿ. ಗ್ರೈಂಡರಲ್ಲಿ ರುಬ್ಕೊಂಡ್ರೆ ನಮಗೆ ಹಿಟ್ಟು ಇದರ ಡಬ್ಬಲ್ ಆಗುತ್ತೆ, ಇನ್ನೂ ಕೂಡ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ. ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಮಿಕ್ಸಿಯಲ್ಲೇ ರುಬ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಹಿಟ್ಟು ತೆಗೆದು ಅದೇ ಜಾರಿಗೆ ನಾನು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳಿ. ಇದನ್ನು ನಾವು ತುಂಬ ನುಣ್ಣಗೆ ಅಲ್ಲ, ಸ್ವಲ್ಪ ಚಿರೋಟಿ ರವೆ ಅಂದರೆ ಸಣ್ಣ ರವೆ ಬರುತ್ತಲ್ಲ, ಆ ಒಂದು ರವೆಯ ಗಾತ್ರಕ್ಕೆ ಇದನ್ನು ರುಬ್ಕೊಳ್ಬೇಕು. ಈಗ ಅದೇ ರೀತಿ ನಾನು ರುಬ್ಕೊಂಡಿದ್ದೀನಿ. ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ. ನೋಡಿ, ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ ನೋಡಿದರೆ ತರಿತರಿಯಾಗಿದೆ. ತುಂಬ ದೊಡ್ಡ ತರಿ ಅಲ್ಲ, ಸಣ್ಣ ಸಣ್ಣ ತರಿ ಇರುವ ಹಾಗೆ ನೋಡ್ಕೊಳ್ಳಿ. ಈಗ ನಾನು ಇದನ್ನು ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಉಳಿದಿರುವ ಒಂದು ಅಕ್ಕಿಯನ್ನು ಕೂಡ ನಾನು ರುಬ್ಬಿ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೈಯಲ್ಲಿ ಪಟ 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 ಅಂತ ನಾವು ತಿರುಗಿಸ್ತೀವಲ್ಲ, ಆ ರೀತಿ ಚೆನ್ನಾಗಿ ಹೊಡಿಬೇಕು. ಈಗ ನೋಡಿ, ನಾನು ಇಲ್ಲಿ ಮಾಡ್ತಾ ಇದ್ದೀನಲ್ವ, ಅದೇ ರೀತಿ ನಾವು ಮಾಡಿಕೊಳ್ಬೇಕು. ಈ ರೀತಿ ಮಾಡಿದಾಗ ಚೆನ್ನಾಗಿ ಹೊದಗಿ ಬಂದು ಇಡ್ಲಿ ತುಂಬ ಸೊಗಸಾಗಿ ಬರುತ್ತೆ. ಹಿಟ್ಟಿನ ಹದ ನೋಡ್ಕೊಳ್ಳಿ, ತುಂಬ ನೀರಾಗಬಾರ್ದು, ಹಾಗೆಯೇ ತುಂಬ ಗಟ್ಟಿ ಇರಬಾರ್ದು, ಒಂದು ಮೀಡಿಯಮ್ ಹದದಲ್ಲಿ ಮಾಡ್ಕೊಳ್ಬೇಕು. ಇದನ್ನು ಸುಮಾರು ಒಂದು 10ರಿಂದ 12 ಗಂಟೆನಾದರೂ ಹಿಟ್ಟು ಹೊದಗಿ ಬರಲಿಕ್ಕೆ ಬಿಡಬೇಕು. ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ. ಬಿಸಿ ಇರುವ ಜಾಗದಲ್ಲಿ ಇಟ್ಟರೆ ಬೇಗ ಹೊದಗಿ ಬರುತ್ತೆ. ಈಗ ಇದಕ್ಕೆ ಬೇಕಾಗಿರೋದು ಹಲಸಿನ ಎಲೆ. ಈ ಹಲಸಿನ ಎಲೆ ಸ್ವಲ್ಪ ಎಳೆದಾಗಿರಬೇಕು, ಹಾಗೆಯೇ ಸ್ವಲ್ಪ ಇದು ಬಾಡಿಸ್ಕೊಂಡಿರಬೇಕು. ನಾವು ಬಿಸಿಲಿಗೆ ಹಾಕಿದರೆ ಸ್ವಲ್ಪ ಹೊತ್ತು ಬಾಡುತ್ತೆ. ಬಾಡಿದರೆ ನೋಡಿ, ಈ ರೀತಿ ಫೋಲ್ಡ್ ಮಾಡೋದಕ್ಕೆಲ್ಲ ಕ್ಲೀನಾಗಿ ಬರುತ್ತೆ. ಈಗ ನಮಗೆ ಬೇಕಾಗಿರೋದು ಇದು ಪೊರಕೆ ಕಡ್ಡಿ. ಈ ಪೊರಕೆ ಕಡ್ಡಿ ಇದೆಯಲ್ವ, ಹಳ್ಳಿಗಳಲ್ಲಾದರೆ ಮುಳ್ಳು ಅದೆಲ್ಲ ಸಿಕ್ಕಿಸ್ತಾರೆ, ಆದರೆ ನಿಮಗೆ ಸಿಟಿಗಳಲ್ಲಿ ಆ ರೀತಿ ಸಿಗೋದಿಲ್ಲ. ಒಂದು ಒಳ್ಳೆ ಕ್ಲೀನಾಗಿರುವಂಥ ಪೊರಕೆ ಕಡ್ಡಿಯಿಂದ ಸಣ್ಣ ಸಣ್ಣ ಕಡ್ಡಿ ರೀತಿ ಮಾಡ್ಕೊಳ್ಳಿ. ಈಗ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. 2 ಎಲೆಯನ್ನು ಈ ರೀತಿ ಇಟ್ಕೊಂಡು ಮಧ್ಯಕ್ಕೆ ಹೀಗೆ ಸಿಕ್ಕಿಸ್ಕೊಳ್ಬೇಕು. ಈಗ ಈ ರೀತಿ ಕ್ರಾಸ್ ಆಗಿ ಇಟ್ಕೊಳ್ಳಿ. ಇನ್ನೊಂದು ಎಲೆಯನ್ನು ಇದರ ಮೇಲೆ ಇಡ್ತಾ ಇದ್ದೀನಿ ನಾನು. ಹೀಗೆ ಒಟ್ಟಿಗೆ 4 ಎಲೆಯನ್ನು ಇಟ್ಕೊಳ್ಬೇಕು. ಇದನ್ನು ಈ ರೀತಿ ಉಲ್ಟಾ ಇಟ್ಕೊಂಡು ಸಿಕ್ಕಿಸ್ಕೊಳ್ಳಿ ಈ ರೀತಿ. ಈಗ ಇದನ್ನು ಎಲೆ ಉಲ್ಟಾ ಮಾಡಿದ್ದೀನಿ ನಾನು. ನಿಮಗೆ ಒಂದು ವಿಡಿಯೋದಲ್ಲಿ ಯಾವ ರೀತಿ ಕಾಣ್ತಾ ಇದೆ ಆ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಕಡ್ಡಿಯನ್ನು ಚುಚ್ಚಬೇಕು ನೋಡಿ. ಹೀಗೆ ನೋಡಿ, ಈ ಥರ ಚುಚ್ಚಿದರೆ ಇಲ್ಲಿಂದ ನಮಗೆ ಹಿಟ್ಟು ಹೊರಗಡೆ ಬರುತ್ತೆ. ಹೀಗೆಲ್ಲ
ಸ್ವಲ್ಪ ಲಾಕ್ ಆಗೋ ರೀತಿಯಲ್ಲಿ ಫೋಲ್ಡ್ ಮಾಡ್ಕೋಬೇಕು. ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅದೇ ರೀತಿ ಮಾಡ್ಕೊಳ್ಳಿ. ನಾವು ಬಟ್ಟೆ ಎಲ್ಲ ಫೋಲ್ಡ್ ಮಾಡುವಾಗ ಯಾವ ರೀತಿ ಮಾಡ್ಕೊಳ್ತೀವಿ ಸ್ವಲ್ಪ ಅದು ಲಾಕ್ ಆಗಬೇಕು, ಅದನ್ನು ನೋಡಿಕೊಂಡು ಮಾಡಿದರೆ ಆಯಿತು. ಒಟ್ಟಿಗೆ ಇದರಲ್ಲಿ 4 ಎಲೆ ಇದೆ, 2 ಎಲೆ ಒಂದು ಕ್ರಾಸ್ ರೂಪದಲ್ಲಿ ಇದು ಇರುತ್ತೆ ಎಲೆ. ನಮಗೆ ಫಸ್ಟ್ ನಾನು ಬೇಸಿಕ್ ಹೇಳ್ತಾ ಇದ್ದೀನಿ ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೀಗೆ ಮಾಡಿದರೆ ಆಯಿತು. ಕೆಳಗಡೆ ಈಗ ಒಳಗಡೆಯಿಂದ ನಿಮಗೆ ನೋಡಿದರೆ ಅದರಲ್ಲಿ ಗೊತ್ತಾಗುತ್ತೆ ಎಲ್ಲಾದರೂ ಗ್ಯಾಪ್ ಕಾಣ್ತಾ ಇದೆಯಾ ಅಂತ, ಅದನ್ನು ನೋಡಿಕೊಂಡು ಮಾಡಿದರೆ ಆಯಿತು. ಈಗ ನೋಡಿ ಒಂದು ರೆಡಿಯಾಗಿದೆ. ಇದೇ ರೀತಿ ನಾನು ಎಲ್ಲವನ್ನು ಮಾಡಿಕೊಂಡು ಇಟ್ಟಿದ್ದೀನಿ. ಕೆಲವೊಂದು ನಾನು ಉಲ್ಟಾ ಸಿಕ್ಸಿದ್ದೀನಿ ನೋಡಿ, ಉಲ್ಟಾ ಆಗಿದೆ ಇದು, ಆದರೂ ಪರವಾಗಿಲ್ಲ, ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿಯೇ ಬರುತ್ತೆ ನೋಡಿ. ಎಲ್ಲವನ್ನು ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನನಗೆ ಉಲ್ಟಾ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಅದು. ಶೇಪ್ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಮೊದಲು ತೋರಿಸಿದ್ದು ಇದಕ್ಕಿಂತಲೂ ಈಗ ಮೊದಲು ತೋರಿಸಿದ್ದು ತುಂಬ ಚೆನ್ನಾಗಿತ್ತು. ಆ ಥರ ಉಲ್ಟಾ ಮಾಡಿದರೆ ನನಗೆ ತುಂಬ ಚೆನ್ನಾಗಿ ಬರುತ್ತೆ ಅದು. ಈಗ ಇದನ್ನು ಎರಡೆರಡನ್ನು ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಇದು ಯಾಕೆ ಅಂದರೆ ಹಿಟ್ಟು ತುಂಬಿಸುವಾಗ ಅದು ನಮಗೆ ಕ್ಲೀನಾಗಿ ಹಿಟ್ಟು ತುಂಬಿಸೋದಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ರೀತಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ನೋಡಿ ಈ ರೀತಿ ರೆಡಿಯಾಗಿದೆ. ಒಲೆ ಮೇಲೆ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ, ಅದು ಚೆನ್ನಾಗಿ ಕುದೀಬೇಕು ಇದನ್ನು ನಾವು ಇಡುವಾಗ. ಈಗ ನೋಡಿ ನಾನಿಲ್ಲಿ ತೋರಿಸೋದಕ್ಕೋಸ್ಕರ ನಿಮಗೆ ಕೈಯಲ್ಲಿ ಈ ರೀತಿ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ನಾವು ಮಾಡಿರುವಂಥ ಕೊಟ್ಟಿಗೆಯನ್ನು ಎಲ್ಲವನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು ಅದರಲ್ಲಿ ಹಿಟ್ಟು ಹಾಕ್ಕೊಳ್ತಾ ಹೋಗಿ. ಈಗ ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇಟ್ಟಿರೋದು ನಿಮಗೆ ತೋರಿಸ್ತೀನಿ. ಇದರ ಜೊತೆಗೆ ನಾನು ಎಲ್ಲವನ್ನು ರೆಡಿ ಮಾಡಿದ್ದೀನಿ. ಇದನ್ನು ನಾವು ಸುಮಾರು ಒಂದು 20 ರಿಂದ 25 ನಿಮಿಷ ಬೇಯಿಸ್ಕೊಳ್ಬೇಕು ಹೈ ಫ್ಲೇಮ್ನಲ್ಲಿ. 25 ನಿಮಿಷ ಆಗಿದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಚೆನ್ನಾಗಿ ಉಬ್ಬಿ ಬಂದಿದೆ. ನಾವು ಹಾಕಿರುವಂಥದ್ದು ಲೆವೆಲ್ ಇತ್ತು, ಈಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈ ರೀತಿ ಒಂದು ಕಡ್ಡಿ ಹಾಕಿ ನೋಡಿದರೆ ಬೆಂದಿದೆ ಅಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ ಒಳಗಡೆಯಿಂದ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ ನಾನು, ಬಿಸಿ ಇದೆ, ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ, ನಿಮಗೆ ನೋಡಿದರೆ ಕಾಣ್ಬೋದು ಯಾವ ರೀತಿ ಇದೆ ಅಂತೇಳಿ. ಈಗ ಇದನ್ನು ತೆಗೆಯುವಾಗ ಒಂದೊಂದೇ ಕಡ್ಡಿಯನ್ನು ಫಸ್ಟ್ ತಗೊಳ್ಳಿ. ಈ ರೀತಿ ನೋಡಿ ಫಸ್ಟ್ ಒಂದೊಂದೇ ಕಡ್ಡಿಯನ್ನು ತೆಗಿಬೇಕು, ನಂತರ ಇದನ್ನು ಓಪನ್ ಮಾಡ್ಕೋಬೇಕು. ಕಡ್ಡಿಯನ್ನು ತೆಗೆದ ಮೇಲೆ ಜೋಪಾನ ಮಾಡಿ ಒಂದು ಕಡೆ ಇಡಿ, ಇಲ್ಲಾಂದರೆ ಕಾಲಿಗೆಲ್ಲ ಚುಚ್ಚುತ್ತೆ, ಯಾಕೆಂದರೆ ಬೆಂದಿರೋದ್ರಿಂದ ತುಂಬ ಶಾರ್ಪ್ ಆಗಿರುತ್ತೆ ಇದು. ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ, ಇಲ್ಲಿ ಯಾವ ರೀತಿ ಬಂದಿದೆ ಅಂತ ನೀವಿಲ್ಲಿ ನೋಡ್ಬೋದು. ನಾನೀಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿನೇ ಇದನ್ನು ಸರ್ವ್ ಮಾಡೋದು, ಏಕೆಂದರೆ ತುಂಬ ದೊಡ್ಡದಿರುತ್ತಲ್ಲ ಅದಕ್ಕೋಸ್ಕರ. ನೋಡಿ ಒಂದಿಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಹೆಸರು ಕಾಳಿನ ಸಾರು ಮಾಡಿದ್ದೆ, ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ ಇದು. ಓಕೆ, ಹಾಗಾದರೆ ಈ ವ್ಲಾಗನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಇನ್ನೂ ಅನೇಕ ವಿಶೇಷತೆಗಳು ಈ ವ್ಲಾಗಲ್ಲಿ ನಿಮಗೆ ಬೇಕು ಅಂತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.